ಯಾವ ಹೋರಾಟಗಾರನ ಕೈಯಲ್ಲೂ ಕನ್ನಡವನ್ನು ಉಳಿಸುವ ಶಕ್ತಿಯಂತೂ ಇಲ್ಲ. ಅದು ಅವನ ತೋರ್ಪಡಿಕೆಗಷ್ಟೇ. ಯಾರ ಕೈಯಲ್ಲೂ ಅದರ ಪ್ರತಿಯೊಬ್ಬ ವ್ಯಕ್ತಿಯು, ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರು, ಮೊದಲು ಈಗ ನಮ್ಮ ಪದ್ಮಶ್ರೀ ಮೇಡಮ್ ಅವ್ರಿಗೆ ಅನಂತ ಧನ್ಯವಾದಗಳು. ನಮ್ಗೆ ಬಹಳಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ನಮಗೆ ಯುದ್ಧಕ್ಕೆ ಪರಿಹಾರ ಬುದ್ಧ ಅನ್ನೋ ಒಂದು ಈ ಸಂದರ್ಭದಲ್ಲಿ ಕನ್ನಡ ನಾಡಿನ, ಕನ್ನಡದ ಅಳಿವು ಉಳಿವಿನ ಪ್ರಶ್ನೆಯಾಗಿ ನಾವೆಲ್ಲ ನಮಗೇನು ಕಾಡ್ತಾ ಇದೆ ಅನ್ನೋದನ್ನು ನಾವು ಪ್ರತಿಯೊಬ್ಬರೂ ಭಾಷಣಗಳಿಂದ ಕನ್ನಡವನ್ನು ಉಳಿಸಲು ಸಾಧ್ಯವೇ? ಮೊದಲನೇದು, ಇದು ಮಾತಾಡುವಂಥ ಸಂದರ್ಭ ಅಲ್ಲ. ಯಾಕೆಂದರೆ ನಮ್ಮ ಮಡ್ಡಿಕೆರೆ ಗೋಪಾಲ್ ಸಾಹೇಬರು ಅಧ್ಯಕ್ಷತೆ ವಹಿಸ್ಕೊಂಡಿದ್ರು. ಆ ಸಂದರ್ಭದಲ್ಲಿ ಮಾತಾಡೋಂಥ ಅವನ ಅಧ್ಯಕ್ಷತೆಯ ಭಾಷಣ ಆದಮೇಲೆ ಭಾಷಣ ಮಾತಾಡೋದು ಬಹುಶಃ ಅದು ಇದಾಗಿಲ್ಲ. ಜೊತೆಗೆ ಈ ನಮ್ಮ ಇಲ್ಲಿ ಪಾಪ ಕವಿತೆ ವಾಚನ ಮಾಡೋದಕ್ಕೆ ಬಂದಂಥ ಭಾಳಷ್ಟು ಮಂದಿ ಕಾಯ್ಕೊಂಡಿದ್ದಾರೆ. ಈಗ ಭಾಷಣ ಕೇಳುವಂಥ ತಾಳ್ಮೇಲೂ ಇದಕ್ಕೆ ಅವ್ರಿಗೆ ಬಹಳ ಕಡಿಮೆ ಆಗ್ತಾ ಹೋಗುತ್ತೆ. ಈ ಸಂದರ್ಭದಲ್ಲಿ ಕನ್ನಡದ ಬಗ್ಗೆ ನಾವು ಹೇಳುವುದಕ್ಕಿಂತ ಹೆಚ್ಚಾಗಿ ಒಂದೇ ಒಂದು ಸಾಲಿನಲ್ಲಿ ಹೇಳೋದಾದರೆ, ಕನ್ನಡವನ್ನು ನಾವು ಎಷ್ಟು ಬಳಸ್ತೀವೋ ಅದು ಉಳಿಸಿದಂತೆ ಅಷ್ಟೇ. ಮನೆಯಲ್ಲಿ ಬಳಸಿದರೆ ಸಾಕು, ಅದು ಉಳಿಸಿದಂತೆ. ನಾವು ಯಾರು ಅದನ್ನು ಕಟ್ಟಬೇಕಾಗಿಲ್ಲ, ಯಾರು ಇದಕ್ಕೆ ಎದೆ ಮೇಲೆ ಹಾಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ನಾವು ಬಳಸಿದರೆ ಉಳಿಸಿದಂತೆ ಅನ್ನೋ ಒಂದೇ ಒಂದು ಸಾಲು ಸಾಕು. ಇದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಅದನ್ನು ನಾವು ಪ್ರತಿಯೊಬ್ಬರೂ ಕೂಡ, ಇದನ್ನು ನಾನು ಬಹಳಷ್ಟು ವಿಚಾರಗಳನ್ನು ಇಲ್ಲಿ ಭಾಳ ವಿಭಿನ್ನವಾಗಿ ಮಾತಾಡೋದಕ್ಕೆ ಅಂತ ಬಂದಿದ್ದೆ ನಾನು. ಏನಕ್ಕೆ ಅಂತಂದರೆ, ಎಲ್ಲರೂ ಕನ್ನಡದ ಒಂದು ಸಾಹಿತ್ಯ ಲೋಕದ ಬಗ್ಗೆ ಇರ್ಬೋದು, ಕನ್ನಡ ಹೇಗೆ ಹುಟ್ಟಿತು ಆ ವಿಚಾರಗಳನ್ನು ಎಲ್ಲರೂ ತಿಳಿದಿದ್ದು, ಎಲ್ಲರೂ ವಿದ್ಯಾವಂತರೇ. ಪ್ರತಿಯೊಬ್ಬರೂ ಕೆಲವೊಂದು ವಿಚಾರದಲ್ಲಿ ತುಂಬ ಅನುಭವಿಗಳಿದ್ದೀರಿ. ಇಲ್ಲಿ ಇವರ ಮುಂದೆ ನಾವು ಮಾತಾಡುವಂಥ ನಾನು ಕೂಡ ಚಿಕ್ಕವ ಮಾತಾಡೋದ್ರಲ್ಲಿ. ನಾವು ಸುಮ್ಮನೆ ಕರುನಾಡ ರಕ್ಷಣಾ ವೇದಿಕೆ ರಾಜ್ಯ ಕಾರ್ಯದರ್ಶಿ ಅಂತೇಳಿ ನಾವೊಂದು ಬಾವುಟ ಹಾಕೋಬಿಟ್ರೆ ಅಷ್ಟು ಆಗಲಿಲ್ಲ. ಕನ್ನಡದ ಬಗ್ಗೆ ವಿಚಾರಗಳನ್ನ ತಿಳ್ಕೊಂಡಿರಬೇಕು ಅನ್ನೋದಕ್ಕಿಂತ ಇದನ್ನು ನಾನು ಮಾತಾಡೋಕ್ಕೆ ನಾನು ಹೊರಟಿದ್ದ ಉದ್ದೇಶ ಏನಪ್ಪ ಅಂತಂದರೆ, ನಾವು ಕನ್ನಡವನ್ನು ಹೇಗೆ ಬಳಸಬೇಕು ಅನ್ನೋದು. ಮೊದಲು ನೋಡಿ, ನನ್ನದೇ ಒಂದು ವಿಭಿನ್ನವಾದಂಥ ವಿಚಾರ ಇದೆ. ಏನು ಅಂತಂದರೆ, ಈಗ ನಾನು ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ. ನನ್ನ ಮಗ ಮೆಡಿಕಲ್ ಮಾಡ್ತಾ ಇದ್ದಾನೆ, ಅವನನ್ನು ಇಂಗ್ಲೀಷ್ ಮೀಡಿಯಮ್ ಸೇರಿಸಿದ್ದೆ. ಈಗ ನೀವೆಲ್ಲರೂ ನನ್ನ ಮೇಲೆ ಬಹುಶಃ ಇವನೇನಪ್ಪ ಕನ್ನಡ ಬಗ್ಗೆ ಮಾತಾಡ್ತಾನೆ. ಬದುಕು ಅನಿವಾರ್ಯ, ಪ್ರತಿಯೊಬ್ಬರ ಬದುಕು ಅನಿವಾರ್ಯ. ಹಾಗಾಗಿ ಯಾರು ಮಾಡಬೇಕು, ಕನ್ನಡವನ್ನು ಹೇಗೆ ಉಳಿಸ್ಬೇಕು. ಈಗ ನಮ್ಮ ಸರ್ ಹೇಳಿದ್ರು, ನಮ್ಮ ಪೂರ್ಣ ಪ್ರಮಾಣದಲ್ಲಿ ಕನ್ನಡ ಬಳಸ್ತಾರೆ ಅಂತ. ಅವ್ರ ಮುಂದೆ ನಾನೇನೇನೂ ಅಲ್ಲ. ಯಾಕೆ ಅಂದರೆ ನನ್ನ ಪದ ಬಳಕೆ ಕೂಡ ಸಂಪೂರ್ಣವಾಗಿ ಆಂಗ್ಲ ಮಿಶ್ರಿತ ಆಗಿರ್ತದೆ. ಹಾಗಾಗಿ ಅವರಿಗೆ ಕನ್ನಡಾಭಿಮಾನ, ಅವ್ರ ಮುಂದೆ ನಾನು ಸದಾ ಚಿರಋಣಿ. ಸೊ ಹಾಗಾಗಿ ನಾವೇನು ಹೇಳ್ತೀವಿ, ಆಡಳಿತಾತ್ಮಕವಾಗಿ ನಾವು ಕನ್ನಡವನ್ನು ಉಳಿಸಿದಾಗ ಮಾತ್ರ, ನಾವು ಪ್ರತಿಯೊಬ್ಬ ನಾಗರಿಕರು ಕೂಡ ಎಚ್ಚೆತ್ತುಕೊಂಡರೆ ಮಾತ್ರ ಕನ್ನಡದ ಉಳಿವು. ಗೋಕಾಕ್ ಚಳುವಳಿ ಮತ್ತೊಮ್ಮೆ ಮರುಕಳಿಸದಿರಲಿ, ಇದು ನನ್ನ ಕೋರಿಕೆ. ಯಾಕೆ ಅಂದರೆ, ಅಂದು ನಡೆದ ಚಳುವಳಿಯೇ ಬೇರೆ, ಇಂದು ನಡೆಯುತ್ತಿರುವ ಚಳುವಳಿಗಳೇ ಬೇರೆ. ಇವತ್ತಿನ ಚಳುವಳಿಗೆಗಳು ಹೇಗೆ ಅಂತಂದರೆ ಕವಲೊಡೆದ ದಾರಿಗಳಂತಾಗಿದೆ. ಅವತ್ತಿನ ಚಳುವಳಿಗೆ ಒಂದು ಸ್ಪಷ್ಟತೆ ಇತ್ತು, ಆದರೆ ಇಂದು ಸ್ಪಷ್ಟತೆಯೇ ಇಲ್ಲದಿರುವಂತಹ ಚಳುವಳಿಗಳು 108. ಅದಕ್ಕೆ 108 ನಾಯಕರು, ಸಾವಿರಾರು ಸಂಘಟನೆಗಳು. ಇದರಲ್ಲಿ ನಾವು ಏನು ಮಾತಾಡಬೇಕು ಅಂತ ಹೊರಟಿರ್ತೀವೋ ಆ ಮಾತುಗಳಲ್ಲಿ ನಮ್ಮ ವಿಚಾರಗಳನ್ನೇ ನಾವು ಹೇಳೋದಾದರೆ, ನಾನು ಹೇಳ್ತಾ ಹೋಗಲಿ, ಹಾಗೆ ನನ್ನ ಮಗನ್ನ ಓದಿಸೋಕ್ಕಿಂತ ಹೊರಟೆ ಇಂಗ್ಲೀಷ್ ಮೀಡಿಯಮ್ ಸೇರಿಸಿದ್ದೀನಿ ಅಂತ. ಯಾಕೆ ಅಂತಂದರೆ, ಕನ್ನಡದ ಮೇಲಿನ ನಮಗೆ ಏನೋ ಹೇಳ್ತಾರಲ್ಲ, ನಮಗೆ ತಾತ್ಸಾರ ಅಲ್ಲ, ಕನ್ನಡದ ಮೇಲಿನ ತಾತ್ಸಾರದಿಂದ ಅಲ್ಲ ನಾನು ಸೇರಿಸಿರೋದು, ಅನಿವಾರ್ಯತೆಯಿಂದ, ಬದುಕಿಗೋಸ್ಕರವಾಗಿ ಸೇರಿಸ್ದೆ. ಅದನ್ನೇ ಕನ್ನಡವನ್ನು ಎಲ್ಲ ರೀತಿಯಲ್ಲೂ ಕನ್ನಡ ಭಾಷೆಯನ್ನೇ ಆದರೆ ಬಳಕೆ ನಮ್ಮ ಮನೆಯಲ್ಲಿ ಪ್ರತಿನಿತ್ಯ ಬಳಸುವುದು. ನನ್ನ ಮಗ ನನ್ನ ಅಪ್ಪ ಅಂತಲೇ ಕರೆಯೋದು, ಅಮ್ಮ ಅಂತ ನನ್ನ ಹೆಂಡತಿ ಅವನ ಅಮ್ಮ ಅಂತಲೇ ಕರೆಯೋದು, ಅವ್ರ ತಾಯಿನ ಅಮ್ಮ ಅಂತಲೇ ಕರೆಯೋದು. ಹಾಗಾಗಿ ತಾತಾಜಿ ಬಳಸುವುದಿದೆಯಲ್ಲ, ಬದುಕೇ ಬೇರೆ, ಬಳಕೆಯೇ ಬೇರೆ. ಹಾಗಾಗಿ ಭಾಷೆಯನ್ನು ಪ್ರೀತಿಸೋದೇವೆ. ನಾವೆಲ್ಲರೂ ಹೇಳ್ತೀವಲ್ಲಿ, ಬುದ್ಧನ ಅಭಿಮಾನಿಯಾಗಬೇಕು ಅಂತಲ್ಲ, ಅನುಯಾಯಿಯಾಗಬೇಕು ಅಂತೇಳಿ ಎಲ್ಲರೂ ಹೇಳ್ತೀವಲ್ಲ, ಹಂಗೆ ಭಾಷಾಭಿಮಾನದ ಜೊತೆಗೆ ಅದನ್ನು ಅನುಸರಿಸುವಂಥ ಪ್ರತಿಯೊಂದು ಒಂದು ಉದ್ದೇಶ, ಸದುದ್ದೇಶ ಪ್ರತಿಯೊಬ್ಬ ನಾಗರಿಕರಲ್ಲಿ ಇದ್ದಾಗ ಮಾತ್ರ ಕನ್ನಡವನ್ನು ಉಳಿಸುವಂಥದ್ದು. ಯಾವ ಹೋರಾಟಗಾರನ ಕೈಯಲ್ಲೂ ಕನ್ನಡವನ್ನು ಉಳಿಸುವ ಶಕ್ತಿಯಂತೂ ಇಲ್ಲ. ಅದು ಅವನ ತೋರ್ಪಡಿಕೆಗಷ್ಟೇ. ಯಾರ ಕೈಯಲ್ಲೂ ಅದರ ಪ್ರತಿಯೊಬ್ಬ ವ್ಯಕ್ತಿಯು ಬಳಸಿದಾಗ
ಕನ್ನಡ ಖಂಡಿತ ಉಳಿಯುತ್ತೆ. ಅದನ್ನು ಯಾರಿಂದಲೂ ಕಿತ್ತೊಗೆಯಲು ಸಾಧ್ಯನೇ ಇಲ್ಲ. ಇನ್ನೊಂದು ಕೊನೆ ವಿಚಾರ ಒಂದು ಹೇಳೋಗ್ತೀನಿ. ನಾವು ಬೇರೆಯವ್ರನ್ನ ಪ್ರೀತಿಸ್ತೀವಿ, ಇದು ಎಲ್ಲ ಕಡೆ ಹಲವಾರು ಬಾರಿ ಕೇಳಿದ್ದೀರಿ. ಬೇರೆಯವ್ರನ್ನ ತುಂಬ ಪ್ರೀತಿಸ್ತೀವಿ. ನಾವು ಬೇರೆಯವರು ಬಂದಂಥ ಸಂದರ್ಭದಲ್ಲಿ ನೇರವಾಗಿ ಅವರದೇ ಭಾಷೆಯಲ್ಲಿ ನಾವು ಪ್ರಯತ್ನಪಟ್ಟು ಅವ್ರ ಜೊತೆ ಮಾತಾಡೋಕ್ಕೆ ಪ್ರಯತ್ನ ಪಡ್ತೇವೆ. ಅವರು ನಮ್ಮ ಜೊತೆಯಲ್ಲಿ ಭಾಷೆ ಮಾಡೋದಕ್ಕೆ ಒಬ್ಬ ಹಿಂದಿಯವನು ಬಂದ ಅಂದ್ಕೊಂಡು ಎಲ್ಲಿದ್ದೀರಪ್ಪ ಅಂತ ಕೇಳಿದ್ರೆ ಅವ್ನು ಬಂದು ಅವನ ಭಾಷೆಯಲ್ಲಿ ಅವ್ನು ಕೇಳ್ತಿದ್ರೆ ನಾನು ಹಿಂದಿಲಿ ಕಷ್ಟಪಟ್ಟು ಹೇಳೋದಕ್ಕೆ ಟ್ರೈ ಮಾಡ್ತಿರ್ತೀನಿ. ಸೊ ನಾನೇನು ಹೇಳ್ತೀನಿ, ಈ ಒಂದು ಭಾಷೆ ನೋಡಿ, ನಾನೀಗ ಅಂತಲೂ ಬಳಸ್ತೆ, ನಮಗೆ ಮಾತಿನ ಧಾಟಿಯಲ್ಲಿ ಬಂದ್ಬಿಟ್ಟಿರ್ತವೆ. ನನಗೆ ಏನಾಗುತ್ತೆ ಅನ್ನೋದಾದರೆ, ಕನ್ನಡವನ್ನು ಭಾಷೆಯನ್ನು ಬಳಸುವ ನಾವು ಫಸ್ಟು ಅವ್ರು ಯಾರು, ಮೊದಲನೇದಾಗಿ ಅವ್ರು ಯಾರು, ಅವ್ರು ಎಲ್ಲಿಗೆ ಬಂದಿದ್ದಾರೆ, ಅವ್ರ ಬದುಕು ಕಟ್ಕೊಳ್ಳೋದಕ್ಕೆ ಇಲ್ಲಿ ಬಂದಿದ್ದಾಗ ನಮ್ಮ ಜಾಗದಲ್ಲಿ ಅವರು ಮಾಡಬೇಕಾದ ಮೊದಲ ಕರ್ತವ್ಯ ಏನು ಅಂತಂದರೆ, ಅವರು ನಮ್ಮ ಭಾಷೆಯನ್ನು ಕಲಿಬೇಕು. ಒಂದೇ ಬಾರಿ ಅವ್ರನ್ನ ಕಲೀರಿ ಅಂತ ಹೇಳ್ತಿಲ್ಲ, ಅವ್ರಿಗೆ ಪ್ರಯತ್ನ ಪಟ್ಟು ಕಲಿಸೋಣ, ಆದರೆ ಒತ್ತಾಯಪೂರ್ವಕವಾಗಿ ಮಾಡಬಾರದು. ಒಂದು ವೇಳೆ ಅವರೂ ಕೂಡ ನಮ್ಮ ಭಾಷೆಯನ್ನು ಅಲಸ್ಯಗೊಳಿಸಿದ್ರೆ, ಅವರು ನಮ್ಮನ್ನು ತಿರಸ್ಕಾರದ ರೂಪದಲ್ಲಿ ನೋಡಿದ್ರೆ, ಅವ್ರಿಗೆ ಮುಲಾಜಿಲ್ಲದೆ ಯಾವುದೇ ರೀತಿಯಾದಂತಹ ಯಾವುದೇ ಸೌಲಭ್ಯಗಳನ್ನು, ಮುಖ್ಯವಾಗಿ ಅವರ ಸ್ನೇಹವನ್ನೇ ಮಾಡಬಾರ್ದು. ಅದು ನಮ್ಮ ಭಾಷೆಗೆ ನಾವು ಕೊಡುವಂತಹ ಗೌರವ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ, ಮುಖ್ಯವಾಗಿ ಮಹಾದೇವ್ ಅವ್ರಿಗೆ ನಾನು ಈ ಒಂದು ಸಂದರ್ಭದಲ್ಲಿ ಅವಕಾಶ ಮಾಡಿಕೊಡೋದಕ್ಕೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಈ ದಿನದ ಕಾರ್ಯಕ್ರಮಕ್ಕೆ ಸೂಕ್ತವಾದಂತಹ ವ್ಯಕ್ತಿಯವರು, ಯಾಕೆಂದರೆ ಕನ್ನಡವನ್ನು ಉಳಿಸ್ಬೇಕು ಅಂತ ಮಹಾದೇವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಖಂಡಿತ ಇನ್ನೊಂದು ಕಾರ್ಯಕ್ರಮದಲ್ಲಿ ನೀವು ಮಾತಾಡಿ ಸರ್, ಬೇಕು ಜನಗಳಿಗೆ, ಅವಶ್ಯಕತೆ ಇದೆ. ಕನ್ನಡ ಉಳಿಸೋಕ್ಕೆ ನಾವು ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ, ಶಾಲೆ ಹಾಕ್ಕೊಂಡು ಬೀದಿಲಿ. ಆದರೆ ಕನ್ನಡನ ಮನೆಯಲ್ಲಿ ಬಳಸಿದ್ರೆ ಸಹ ಕನ್ನಡ ಉಳಿಸುತ್ತೆ ಅಂದರೆ ಅದಕ್ಕೊಂದು ಚಪ್ಪಾಳೆ ಹಾಕ್ರಪ್ಪ, ನಾವು ಕನ್ನಡ ಮಾಧ್ಯಮದವರು. ಅದಕ್ಕೆ ನಾನು ಪ್ರೋತ್ಸಾಹ ಕೊಡ್ತೀನಿ ಸರ್. ಧನ್ಯವಾದಗಳು ಸರ್. ಶ್ರೀಯುತ ಸತೀಶ್ ಹೆಗ್ಗೂರು, ಕಾರ್ಯದರ್ಶಿಗಳು, ಕರುನಾಡ ರಕ್ಷಣಾ ವೇದಿಕೆ, ಇವರಿಗೆ ನನ್ನವ್ವ ಸಾಂಸ್ಕೃತಿಕ ಕಲಾ ತಂಡದಿಂದ ಪ್ರೀತಿಯ ಧನ್ಯವಾದಗಳು. ಅಧ್ಯಕ್ಷತೆ ಶ್ರೀಯುತ ಮಲ್ಲಿಕಾರ್ಜುನ ಪ್ರತಾಪ್ ಸರ್, ಅಧ್ಯಕ್ಷರು ಜಿಲ್ಲಾ ಪರಿಷತ್ ರಾಯಚೂರು. ಪುಷ್ಪಾರ್ಚನೆಯನ್ನು ಶ್ರೀಮತಿ ಪ್ರಭಾ ಶಾಸ್ತ್ರಿಯ, ಶಿಕ್ಷಕರು ಹಾಗೂ ವಿಭಾಗ ಕವಯತ್ರಿ ರಾಯಚೂರು. ವೇದಿಕೆ ಮಾತನಾಡುತ್ತಿರುವ ನಿವೃತ್ತ ಸಂಸ್ಥೆ ನನ್ನಮ್ಮ ಸಾಂಸ್ಕೃತಿಕ ಕಲಾ ತಂಡ. ಹಾಗೆ ಈ ದಿನ ಒಂದು ವಿಶೇಷ ಕೂಡ ಇದೆ, ಕಾರ್ಮಿಕರ ದಿನಾಚರಣೆ. ಅದಕ್ಕೂ ಕೂಡ ನಾವು ಶುಭಾಶಯಗಳನ್ನ ಕೋರೋಣ. ಇಲ್ಲ, ಕಾರ್ಮಿಕರಿಲ್ಲದೆ ಈ ದೇಶ ಇಲ್ಲ, ರೈತರಿಲ್ಲದೆ ಈ ದೇಶ ಇಲ್ಲ ಅಂತ ನಾನು ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ. ಸರ್ ಈ ಕಡೆ ಬಿಡಿ ಸರ್, ಒಂದು ಈ ಕಡೆ ಒಂದು ಕಡೆ ಬೆಲ್ಲ ಹತ್ತಿ ಮೇಡಮ್ ಹಾಗೆ ಬೆಲ್ಲ ದಯವಿಟ್ಟು ಎಲ್ಲ ಮೇಲೆ ಹತ್ತಿಬಿಡಿ. ಲೇಖಕನಾಗಿದ್ದಾನೆ ಗೌತಮ ಬುದ್ಧ. ಪ್ರತಿ ಮನುಷ್ಯ ತನ್ನ ಆರೋಗ್ಯ ಅಥವಾ ಅನಾರೋಗ್ಯದ ಲೇಖಕನಾಗಿದ್ದಾನೆ ಗೌತಮ ಬುದ್ಧ. ಜೀವನವನ್ನು ಪ್ರೀತಿಸುವ ಮನುಷ್ಯ ವಿಷವನ್ನು ನಿರ್ಲಕ್ಷಿಸುವಂತೆ ನೀವು ಕೆಟ್ಟ ಕೆಲಸಗಳನ್ನು ನಿರ್ಲಕ್ಷಿಸಿ